Being a teacher, it is very difficult, but being a mother, it is very easy. Mother can do everything for her children as children should be like a mother. ತಾಯಿ ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ಅವರ ಒಳಿತಿಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೊಳ್ಳೋಕೆ ರೆಡಿ ಇರ್ತಕ್ಕಂಥ ಶಿಕ್ಷಕರು ಈಗಿನ ಕಾಲಮಾನಕ್ಕೆ ಬೇಕು ಅನ್ನೋಂಥದ್ದು ಪ್ರಚಲಿತವಾಗಿ ಕೇಳಿಬರ್ತಿರ್ತಕ್ಕಂಥ ಕೂಗು. ಬಿಕಾಸ್ ನಾವು ಶಿಕ್ಷಣವನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೀವೋ ಅಥವಾ ತೀರಾ ಕಡು ಬಡತನದಲ್ಲಿರ್ತಕ್ಕಂಥ ಮಕ್ಕಳನ್ನ ಕರೆದು ಅವರಿಗೆ ಮುದ್ದು ಮಾಡಿ ಅವರಿಗೆ ಅಕ್ಷರವನ್ನ ಉಣಿಸಲಿಕ್ಕೆ ಹೊರಟಿದೀವೋ ಅನ್ನುವಂಥ ಪ್ರಶ್ನೆನ ನಮಗೆ ನಾವು ಹಾಕೋಬೇಕು. ಪ್ರತಿ ಬಾರಿ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳು ಇವತ್ತು ಏನು ಹಳೆ ಮೈಸೂರು ಪ್ರಾಂತ್ಯ ಇದೆ, ದಕ್ಷಿಣ ಕರ್ನಾಟಕ ಇದೆ, ಈ ಭಾಗದಲ್ಲಿ ವಿದ್ಯಾರ್ಥಿಗಳು ನಿಜವಾಗಿಯೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ತೀರಾ ಶೋಚನೀಯ ಪರಿಸ್ಥಿತಿಯನ್ನ ತಲುಪಿಬಿಟ್ಟಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗಳು ಶೋಚನೀಯ ಪರಿಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅನ್ನೋದು ನನ್ನ ವಾದ. ಯಾಕಂದ್ರೆ ಇಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಜನಜೀವನ ಇದೆ. ಕಾವೇರಿ ಹರಿತಾಳೆ, ಹೇಮಾವತಿ ಹರಿತಾಳೆ. ಈ ಹರಿತಕ್ಕಂಥ ನದಿ ಬಯಲು ಪ್ರದೇಶದ ಜನಗಳೇನಿದ್ದೀವಿ ನಾವೆಲ್ಲರೂ ಸುಸ್ಥಿತವಾಗಿ ಒಂಥರ ಹಣಕಾಸಿನಲ್ಲಿ ಬಹಳ ಬಲಿಷ್ಠರಾಗಿಯೋ ಅಥವಾ ಖಾಸಗಿ ಶಾಲೆಗೆ ಒಂದು ವರ್ಷಕ್ಕೆ 1 ಲಕ್ಷ ಕಟ್ಟಲಾಗದಂತ ಪರಿಸ್ಥಿತಿ ನಮ್ಗಿಲ್ಲ ಅನ್ನೋ ಮನಸ್ಥಿತಿಲೋ ಇದ್ದಂಗಿಲ್ಲ. ಸೊ 1 ಲಕ್ಷ ಇಟ್ಸ್ ನಾಟ್ ಎನ್ ಕ್ವಶನ್ ಅನ್ನೋ ಮಟ್ಟಕ್ಕೆ ಈ ಹಳೆ ಮೈಸೂರು ಪ್ರಾಂತ್ಯದ ಜನರೆಲ್ಲ ಬಂದಿರೋ ಕಾರಣ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆ ಅಂತ ಕರ್ಕೊಂಡು ಹೊರಟಿದ್ದಾರೆ. ಏನಕ್ಕೆ ಕರ್ಕೊಂಡು ಹೊರಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಶಿಕ್ಷಕರಾದ ನಾವುಗಳು ನಮ್ಮ ತಾಯಿತನದ ಶಿಕ್ಷಣವನ್ನ ಮಕ್ಕಳಿಗೆ ಕೊಡೋದ್ರಲ್ಲಿ ಹೇಳುತ್ತಿದೀವಾ ಅಥವಾ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲವು ನೀತಿ ನಿಯಮಗಳಿಂದ ತರ ಹಾಕ್ತಿದ್ಯಾ? ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡಾಗ ಹೌದು, ಸರ್ಕಾರ ಮಾಡ್ತಿರ್ತಕ್ಕಂಥ ಯೋಜನೆಗಳು 50% ಆದ್ರೆ ತಾಯಿ ಮನಸ್ಥಿತಿಯ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರ ಕೊರತೆ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ವಾದ. ಬಂಧುಗಳೇ, ಶಿಕ್ಷಕರಾದ ನಾವುಗಳೆಲ್ಲ ಇವತ್ತು, ಅದರಲ್ಲೂ ಸರ್ಕಾರಿ ಶಾಲೆ ಶಿಕ್ಷಕರಾದಂಥ ನಾವುಗಳೆಲ್ಲ ಇವತ್ತು ತೀರಾ ಕಡು ಬಡತನದ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಿದ್ದೀವಿ. ಅವರ ಮನೆಯ ಪರಿಸ್ಥಿತಿ, ಅವರ ಹಿನ್ನೆಲೆ ಇವೆಲ್ಲವನ್ನ ನಾವು ಗಮನಿಸಿದಾಗ ನಿಜವಾಗಿಯೂ ಕೂಡ ಆ ಮಕ್ಕಳು ಕೇವಲ ಒಂದೇ ಒಂದು ರೂಪಾಯಿಯನ್ನು ಭರಿಸಲಿಕ್ಕೆ ಸಾಧ್ಯವಾಗದ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತರು. ಆ ಮಕ್ಕಳಿಂದ ನಾವು ಲಕ್ಷಾಂತರ ರೂಪಾಯಿ ಹಣನ ಹೆಣಿಸ್ತೀವಿ ಅನ್ನುವಂಥದ್ದು ಕೂಡ ಸತ್ಯ. ಈ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಾದ್ದು ನಮ್ಮ ಧರ್ಮ ಅಲ್ವೇ? ಮಕ್ಕಳಿಗೆ ತಾಯ್ತನದ ಪ್ರೀತಿ, ತಾಯ್ತನದ ಶಿಕ್ಷಣವನ್ನು ಕೊಡಲು ಹೇಳ್ತಿದೀವ? ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬೋಧನೆ ಮಾಡ್ತಿರ್ತಕ್ಕಂಥ 99% ಶಿಕ್ಷಕರು ನಿಜವಾಗಿಯೂ ತನ್ನ ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಶಿಕ್ಷಣವನ್ನ ಕೊಡ್ತಾ ಇದೀವಿ. ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಿದೆ. ಆದ್ರೆ ಆಗ್ತಿರೋ ಸಮಸ್ಯೆಯಲ್ಲಿ ನಾನು ಮೊದಲೇ ಹೇಳ್ದಂಗೆ ಇವತ್ತು 1 ಲಕ್ಷ ಬರ್ಸ್ಲಿಕ್ಕೆ ನನಗೇನ್ ಸಮಸ್ಯೆ ಇಲ್ಲ ಅನ್ನೋ ಕುಟುಂಬಗಳು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜಾಸ್ತಿ ಇರೋದ್ರಿಂದ ಇಂತಹ ಮನಸ್ಥಿತಿಗಳಿಗೆ ಒಗ್ಗಿ ಜನಗಳೇನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಖಾಸಗಿ ಶಾಲೆಗಳತ್ತ ಹೋಗ್ತಿದ್ದಾರೆ. ತನ್ನ ಪಕ್ಕದ ಮನೆಯೊಡತಿ ಅಥವಾ ತನ್ನ ಸಂಬಂಧಿಕರು ಈ ರೀತಿ ಏನೋ ಒಂದು ದೊಡ್ಡ ಶಾಲೆಗಳಿಗೆ ಕಳಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಯಾವ್ದ್ರಲ್ಲಿ ಕಡಿಮೆ, ನಾನು ಕೂಡ ಇಂಥ ಶಾಲೆಗಳಿಗೆ ಕಳಿಸ್ಬೇಕು ಅನ್ನೋ ಮನಸ್ಥಿತಿಗೆ ನಮ್ಮ ಈ ಹಳೆ ಮೈಸೂರು ಪ್ರಾಂತ್ಯದ ಮಹಿಳಾ ಮಣಿಗಳೆಲ್ಲರೂ ಬಂದ್ಬಿಟ್ಟಿದ್ದಾರೆ, ತಾಯಂದಿರು ಬಂದ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ಬೇಕಾಗಿದೆ? ಒಂದು ಚಿಂತನೆ. ಏನ್ ಚಿಂತನೆ ನೋಡಿ, ಈ ಸರ್ಕಾರಿ ಶಾಲೆಯಲ್ಲಿ ಉಳಿದಿರ್ತಕ್ಕಂಥ ಒಂದು ಶಾಲೆಯಲ್ಲಿ 2 ಮಗು, 3 ಮಗು, 5 ಮಗು, 10 ಮಗು, ಅಥವಾ ಈ 1ರಿಂದ 7ನೇ ತರಗತಿವರೆಗೆ ಕೇವಲ 9ರಿಂದ 10, 10ರಿಂದ 15 ಇಷ್ಟು ಮಕ್ಕಳಿರ್ತಕ್ಕಂಥ ಈ ಶಾಲೆಗಳನ್ನ ಯಾವ ತರ ಬಳಸ್ಕೋಬೇಕು ಅನ್ನೋದು ಶಿಕ್ಷಕರ ನಿಜವಾಗ್ಲೂ ಗೊಂದಲ ಆಗ್ತಿದೆ. 1ರಿಂದ 7ನೇ ತರಗತಿವರೆಗೆ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಬೋಧನೆ ಮಾಡಲಿಕ್ಕೆ ಒಬ್ರು ಅಥವಾ ಇಬ್ರು ಶಿಕ್ಷಕರಲ್ಲಿ ಸಾಧ್ಯವಾಗದಂತ ಹಂತ ತಲುಪುತ್ತಿದ್ದಾರೆ ಅನ್ನೋದು ಕೂಡ ವಾದ. ಈ ವಾದವನ್ನ ನಾವು ಕೂಲಂಕಷವಾಗಿ ಪರಿಶೀಲಿಸಿ ನಾವು ಶಿಕ್ಷಕರಿಗೆ ಅಥವಾ ಸರ್ಕಾರಕ್ಕೆ ಅಥವಾ ಅಧಿಕಾರಿ ವೃಂದಕ್ಕೆ ತಿಳಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅನ್ನೋದನ್ನ ಶಿಕ್ಷಕರಾಗಿ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಒಂದು ಪ್ಲಾನ್, ಒಂದು ಕ್ಲಸ್ಟರ್ ನಲ್ಲಿ, ಈಗ ಯಾವುದೋ ಒಂದು ಕ್ಲಸ್ಟರ್ ನಲ್ಲಿ ಸಂಪೂರ್ಣ ಕ್ಲಸ್ಟರ್ ನಲ್ಲಿ ಇರ್ತಕ್ಕಂಥ ಅಷ್ಟು ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ 100ಕ್ಕಿಂತ ಕಡಿಮೆ ಇದೆ ಅಂತ ಅಂದ್ರೆ, 10-15 ಶಾಲೆಗಳನ್ನು ಸೇರಿಸಿದ್ರೆ 100ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳಿದೆ ಅಂತ ಅಂದ್ರೆ, ನಾವು ನಮಗೆ ನಾವೇ ಯಾಕೆ ಪ್ರಶ್ನೆ ಮಾಡ್ಕೋಬಾರ್ದು? ನಮಗೆ ನಾವೇ ಯಾಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬಾರ್ದು? ಪಕ್ಕದ ಶಾಲೆಯವ್ರನ್ನ, ಈ ಶಾಲೆಯವ್ರನ್ನ, ಆ ಶಾಲೆಯವರೆಲ್ಲರೂ ಮನವೊಲಿಸಿ ಕೂತ್ಕೊಂಡು ಒಂದು ಸಭೆ ಮಾಡಿ, ಎಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳಿದ್ದಾವೆ, ಸರ್ಕಾರದ ಪ್ರಶ್ನೆ ಮಾಡುವ ಅದು ಸರಿ ಇದೆ, ಆದ್ರೆ ಅದಕ್ಕಿಂತ ಮುಂಚೆ ನಮಗೆ ನಾವೇನ್ ಬ್ಲೂ ಪ್ರಿಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕಾಗಿದೆ. ಎಲ್ಲಿ ಕಟ್ಟಡಗಳು ವ್ಯವಸ್ಥಿತವಾಗಿದೆ ಆ ಶಾಲೆನ ಗುರ್ತು ಮಾಡಿಕೊಂಡು ಆ ಶಾಲೆಯಲ್ಲಿ ಪಾಠ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಒಂದು ಚರ್ಚೆ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಇಷ್ಟು ಶಾಲೆಯಿಂದ ಈ ಶಾಲೆಗೆ ಮಕ್ಕಳನ್ನ ಕರ್ತಕ್ಕಂಥ ವ್ಯವಸ್ಥೆ ಹೆಂಗೆ, ಅಲ್ಲಿ ಸ್ಥಳೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ, ಈ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಒಂದು ಸರಿಯಾದ ಬ್ಲೂ ಪ್ರಿಂಟ್ ಕೊಟ್ರೆ ಅಲ್ಲಿ ಸರಿಯಾಗಿ ಏನ್ ನಮ್ ಪ್ಲಾನ್ ಇದೆ,
ನಾವು ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ಅಧಿಕಾರಿಗಳಿಗೆ ಹೇಳಬೇಕಾಗಿರುತ್ತೆ. ನಮ್ಮ ಐಡಿಯಾ ಏನು, ನಮ್ದು ಡ್ಯೂರೇಷನ್ ಎಷ್ಟು, ಎಂತೆಂತ ಪ್ಲಾನ್ಗಳಿಗೆಲ್ಲ ಐಡಿಯಾಗಳನ್ನ ಇಸ್ಕೊಂಡು ಅದನ್ನ ಒಮ್ಮೆ ನೋಡೋಣ, ಒಂದು ಪ್ರಾಕ್ಟೀಸ್ ಮಾಡೋಣ, ಟ್ರಯಲ್ ಮಾಡೋಣ ಅಂತ ಸರ್ಕಾರದವರು ಅಧಿಕಾರಿಗಳೆಲ್ಲ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದಷ್ಟು 10-20 ಜನ ಸೇರ್ಕೊಂಡು ನಮ್ದು ಒಂದು ಪ್ಲಾನ್ ಇದೆ ಸರ್, ನಮ್ಗೆ ಇಷ್ಟು ವ್ಯವಸ್ಥೆ ಬೇಕು, ನಮ್ದು ಬ್ಲೂ ಪ್ರಿಂಟ್ ಇದು ಅಂತ ಕ್ಲಿಯರ್ ಆಗಿ ಹೇಳಿ ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಮತ್ತೆ ನಮಗೆ ಟೈಮ್ ಎಷ್ಟು ಬೇಕು, ನಮ್ಗೆ ಇನ್ನೇನ್ ಫೆಸಿಲಿಟಿ ಬೇಕು, ಇಲಾಖೆಗಳಿಂದ ಯಾವ ತರ ನಮಗೆ ಸಹಕಾರ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸಿಕ್ಯೂಟ್ ಮಾಡಿದಾಗ ನಿಜವಾಗ್ಲೂ ನಮ್ಮ ಈ ಅನಿಸಿಕೆ ಏನಿದೆ, ನಮ್ಮ ಈ ಬ್ಲೂ ಪ್ರಿಂಟ್ ಏನಿದೆ, ಇದಕ್ಕೊಂದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆಗ ಒಂದು ಶಾಲೆಯಿಂದ ಒಬ್ರು ಜವಾಬ್ದಾರಿ ತಗೊಂಡು ಒಂದು ಹಳ್ಳಿಲಿರ್ತಕ್ಕಂಥ 2-3 ಮಕ್ಕಳನ್ನ ಅಥವಾ ಒಂದಲ್ಲಿರ್ತಕ್ಕಂಥ 5-10 ಮಕ್ಕಳನ್ನ ಕರ್ಕೊಬಂದು ಒಂದು ಸುಸಜ್ಜಿತವಾಗಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಉಳಿಸಬೇಕಾಗುತ್ತೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಏನ್ ಸಮಸ್ಯೆ ಬರುತ್ತೆ? SDMC ಅವರದು ಮತ್ತೆ ಆ ಊರಿನ ಗ್ರಾಮಸ್ಥರ ಇದು ಬರುತ್ತೆ, ನನ್ನ ಹಳ್ಳಿ ಶಾಲೆ ಮುಚ್ಚೋಗ್ಬಿಡುತ್ತೆ, ಇದಾಗುತ್ತೆ ಅಂತ. ಆದ್ರೆ ಆ ಮನಸ್ಥಿತಿ ಇರ್ತಕ್ಕಂಥ ಹಳ್ಳಿಯ ಗ್ರಾಮಸ್ಥರಿಗೆ ಅವರನ್ನು ಕೂಡ ಪರಿಗಣಿಸಿ ಅವರಿಗೆ ಸರಿಯಾದ ಕಿವಿ ಮಾತನ್ನ ಹೇಳಬೇಕಾಗುತ್ತೆ. ನೋಡಿ, ಇಂದಿನ ರೀತಿ ಇವತ್ತು ಪರಿಸ್ಥಿತಿ ಇಲ್ಲ. ಇವತ್ತಿನ ಪರಿಸ್ಥಿತಿ ನಿಜವಾಗ್ಲೂ ತೀರಾ ಶೋಚನೀಯ ಪರಿಸ್ಥಿತಿ ತಲುಪಿದೆ. ಕೇವಲ ನನ್ನ ಮಗುನ ಎಜುಕೇಶನ್ ಮಾಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಳ್ಳಿಲಿರ್ತಕ್ಕಂಥ ಎಷ್ಟೋ ಜನ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಖಾಸಗಿ ಶಾಲೆಯಲ್ಲಿ ಓದಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಆ ನಗರ ಪ್ರದೇಶದಿಂದ ಹಳ್ಳಿಗೆ ಒಂದು ವ್ಯವಸಾಯ ಮಾಡಿ ಹೋಗ್ತಿದ್ರೆ ಹೊರತು ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆಗೆ ಮಕ್ಕಳನ್ನ ಕಳಿಸ್ತಿಲ್ಲ. ಯಾಕಂದ್ರೆ ನಾನತ್ವ ಜಾಸ್ತಿ ಆಗಿಯೋ ಅಥವಾ ಇನ್ನೇನೋ ಅವರ ಫಿನಾನ್ಷಿಯಲ್ ನಾನು ತುಂಬಾ ಸದೃಢನಾಗಿದ್ದೀನಿ, ನಾನು ಯಾಕೆ ಇಲ್ಲಿ ಸರ್ಕಾರಿ ಶಾಲೆ ಕಳಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ. ಇಂಥದ್ದೆಲ್ಲನೂ ಅಲ್ಲಿನ ಪೋಷಕರಿಗೆ, ನಮ್ಮ ಸರ್ಕಾರಿ ಶಾಲೆ ಓದ್ತಿರ್ತಕ್ಕಂಥ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ನಿಧಾನ ಒಪ್ಕೊಳ್ತಾರೆ. ಜೊತೆಗೆ ಒಂದು ವಾಹನದ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಶಾಲೆ ಕರೆತಂದು ಪ್ರತಿ ವರ್ಷ ಆಯಾ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಾವು ತಗೊಂಡು ಶಾಲೆಗಳನ್ನ ಸದೃಢವಾಗಿ ಮಾಡ್ತಕ್ಕಂಥ ವ್ಯವಸ್ಥೆನ ತಗೊಂಡು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನೆರವನ್ನ ಪಡ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಶಾಲೆನ ಕಟ್ಟಿ ನಾವೆಲ್ಲ ಮಾತೃ ಶಿಕ್ಷಣವನ್ನ, ತಾಯಿ ಸಮಾನವಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನ, ಆ ವ್ಯವಸ್ಥೆಯನ್ನ, ಪರಿಸರವನ್ನ ಕ್ಲಿಯರ್ ಆಗಿ ನಾವು ಮಾಡಿದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ತೀರ ಕಡುಬಡತನದ ಸಾಂಸಾರಿಕವಾಗಿ ಸದೃಢವಾಗಿರ್ತಕ್ಕಂಥ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ನಾವು ನಿಜವಾಗ್ಲೂ ಒಂದು ವ್ಯವಸ್ಥೆ ಮಾಡ್ದಂಗಾಗುತ್ತೆ. ನಮ್ಮ ಶಿಕ್ಷಕ ವೃತ್ತಿಗೆ ನಾವು ನಿಜವಾಗ್ಲೂ ಗೌರವ ಕೊಟ್ಟಂಗಾಗುತ್ತೆ. 2 ಮಕ್ಕಳಿರ್ಲಿ 3 ಮಕ್ಕಳಿರ್ಲಿ, ನಾನು ಅದೇ ಶಾಲೆಯಲ್ಲಿ ಪಾಠ ಮಾಡ್ತೀನಿ, ಒಬ್ಬನೇ ಮಾಡ್ಕೊಂಡಿರ್ತೀನಿ ಅನ್ನೋ ಮನಸ್ಥಿತಿಯಿಂದ ನಾವೆಲ್ಲ ಸ್ವಲ್ಪ ಆಚೆಗೆ ಬರಬೇಕಾಗಿದೆ ಅಂತ ಅನಿಸುತ್ತಪ್ಪ. ಏನಂತೀರಿ? ವಿಚಾರವಾಗಿ ಇನ್ನೂ ಹೆಚ್ಚಿನ ಚರ್ಚೆ, ನಿಮ್ಮ ಸಲಹೆ ಸೂಚನೆಗಳನ್ನ ನನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೇನಾದರೂ ವಿಚಾರಗಳಿದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನ್ನ ಕಮೆಂಟ್ ನಲ್ಲಿ ಓದುವುದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪಾರ್ಟ್ 2 ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.